ಅದಕ್ಕೆ? ನನ್ನ ಫ್ರೆಂಡ್ ತಂಗಿ ಸುಂದರಿ ಅಂತ ಎಕ್ಸಾಮ್ ಬರೀದಕ್ಕೆ ಅಂತ ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ನಮ್ಮ ಮನೇಲಿ ಯಾವ ಎಕ್ಸಾಮ್ ಬರೀದಕ್ಕೆ ಅಂತ ಬರ್ತಿದ್ದಾರೆ? ಡೋಂಟ್ ಟಾಕ್ ರಬಿಶ್. ಅವಳು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಕ್ಕೆ ಅಂತ ಬರ್ತಾ ಇದ್ದಾಳೆ. ಆಲ್ರೆಡಿ ಗ್ರಾಜುಯೇಟ್ ಆಗಿದ್ದಾಳೆ. ನಮ್ಮ ಮನೆಗೆ ಬರ್ತಾಳೆ, ಎಕ್ಸಾಮ್ ಬರೀತಾಳೆ. ಅವಳು ನಮ್ಮ ಮನೆಗೆ ಬಂದಾಗ ಅವಳಿಗೆ ಯಾವ್ದೇ ರೀತಿ ತೊಂದರೆ ಆಗ್ದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮಿಬ್ರದ್ದು. ಜಾಜತ್ಗೆ ಭಾವ ಮನ್ಲಿಲ್ಲ ಅಂತಂದ್ರೆ ಯಾವ ಹುಡುಗಿಗೆ ಯಾವ ತೊಂದರೆ ನೀವು ಆಗಲ್ಲ. ಜಾಜಿ ಅವರೇ, ಅವಳು ನೋಡೋದಿಕ್ ಹೇಗಿದ್ದಾಳೆ? ಹೆಸರು ತಕ್ಕ ಹಾಗೆ ಸುಂದರವಾಗೇ ಇದ್ದಾಳೆ. ಅವಳಿಗೆ ಮದ್ವೆ ಆಗಿದ್ಯಾ? ಹೇಗೆ ಮದ್ವೆ ಆಗಕ್ ಸಾಧ್ಯ? ಇನ್ನು ಸ್ಟಡಿ ಮಾಡ್ತಿದ್ದಾಳೆ. ಈ ಪ್ರಶ್ನೆನ ನೀನೇ ಕೇಳ್ತಾ ಇದ್ಯಾ? ಸುಮ್ನೆ ಕೇಳ್ದೆ. ನನಗ್ ಗೊತ್ತು ನಿನ್ಗಿನ್ನು ಮ್ಯಾರೇಜ್ ಆಗಿಲ್ಲ ಅಂತ ತಾನೆ ಈ ಪ್ರಶ್ನೆ ಕೇಳ್ತಾ ಇರೋದು. ನನಗೊಬ್ನಿಗೆ ಎಲ್ಲಿ, ಸುಂದರಿಗೂ ಮದ್ವೆ ಆಗಿಲ್ವಲ್ಲ. ಡೋಂಟ್ ಟಾಕ್ ರಬಿಶ್. ಅವಳ ಮನೆಗ್ ಬಂದಾಗ ನೀನೇನಾದ್ರೂ ಟೈಲ್ ಬಿಚ್ಚಿದ್ದೆ ಆದ್ರೆ ಆ ಟೈಲ್ ನ ಕಟ್ ಮಾಡ್ಬಿಡ್ತೀನಿ. ಭಾವ ಬೇರೆ ಮನ್ಲಿಲ್ಲ, ಸುಂದರವಾಗಿದ್ದಾಳೆ ಅಂತ ಜಾಜತ್ಗೆ ಬೇರೆ ಹೇಳಿದ್ದಾರೆ. ಅವಳು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪಾಸ್ ಆಗೋ ರೀತಿ ನೀನ್ ಏನಾದ್ರು ನೋಡ್ಕೊಂಡ್ರೆ ನಿನ್ನ ಲೈಫಿನ ಎಕ್ಸಾಮ್ ಅಲ್ಲಿ ನೀನ್ ಪಾಸ್ ಆದಂಗೆ. ಹಾಯ್, ಎನಿಬಾಡಿ? ಯಾಕೆ ಬಡಿ ಬಡಿ ಅಂತ ಬಡ್ಕೋತೀಯ? ಯಾರನ್ನ ಬಡಿಬೇಕು? ಅದು ಅಜ್ಜಿ. ಇನ್ನೊಂದು ಸಲ ನಿನ್ನ ಬಾಯಿಂದ ಅಜ್ಜಿ ಗಿಜ್ಜಿ ಅಂತ ಬಂದ್ರೆ ನಿನ್ನ ಬಜ್ಜಿ ಮಾಡಿ. ನಾನು ಗಂಡುಗಲಿ ವಂಶದ ಹಿಲಿತಲೆ ಲಂಗಮ್ಮ. ಏನಂದ್ರಿ? ನಾನು ಗಂಡುಗಲಿ ವಂಶದ ಹಿಲಿತಲೆ ಲಂಗಮ್ಮ. ಇಷ್ಟೊಂದು ವಯಸ್ಸಾಗಿದೆ ಲಂಗಮ್ಮ ಅಂತ ಹೆಸರಿಟ್ಕೊಂಡಿದ್ದೀರಲ್ಲ. ನನ್ನ ಹೆಸರು ಲಂಗಮ್ಮ. ಹೋಗ್ಲಿ ಬಿಡಮ್ಮ, ನಾನ್ ಬರ್ತೀನಿ ಅಂತ ನಿಮ್ ಜಾಜಿ ಅವ್ರು ಹೇಳಿಲ್ವಾ? ನೀನ್ ಯಾವ ಊರ ಮಹಾರಾಣಿ ಅಂತ ನನ್ನ ಹತ್ರ ಹೇಳ್ಬೇಕಾಗಿತ್ತು? ಆಂಟಿ, ನಾನ್ ಸುಂದ್ರಿ. ಅಯ್ಯೋ, ಆ ಸುಂದರಿ ನೀನೇನಾ? ಅಯ್ಯೋ, ಏನಮ್ಮ ನೋಡೋದಕ್ಕೆ ಪುಟ್ಟ ಹುಡುಗಿ ತರ ಕಾಣ್ತೀಯ. ದೊಡ್ಡ ಪರೀಕ್ಷೆ ಕೂತಿದ್ದೀಯಂತೆ. ಹೌದು, ಮೊನ್ನೆ ತಾನೇ ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ದೆ. 7ನೇ ಕ್ಲಾಸು 10ನೇ ಕ್ಲಾಸು? ಅದಕ್ಕಿಂತ ದೊಡ್ಡ ಕ್ಲಾಸು ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡಿದ್ದೀನಿ. ಅದಕ್ಕೆ ಸ್ಟಡಿ ಮಾಡೋಣ ಅಂತ ಬಂದಿದ್ದೀನಿ. ಸರಿ ಸರಿ, ಒಂದ್ ನಿಮಿಷ ಇಲ್ಲಮ್ಮ. ದಂಡು ಪುಂಡಿಗಳ ರಂಗತ್ತೆ, ಹಾಗೆ ಮನೆಗ್ ಬಂದವ್ರ ಮುಂದೆ ನೀನು ದಂಡ್ ಪಿಂಡಿಗಳಂದ್ರೆ ಏನ್ ಚೆನ್ನಾಗಿರುತ್ತೆ? ನಂಗೆ ಗೊತ್ತಿಲ್ಲದೆ ಒಂದು ಪ್ರಶ್ನೆ ಕೇಳ್ತೀನಿ. ಇವ್ರು ಹುಚ್ಚುಚ್ಚಾಗಿ ಆಡ್ತಾರಲ್ಲ, ಯಾಕಿನ್ನು ಮನೇಲಿ ಇಟ್ಕೊಂಡಿದ್ದೀರಾ? ಯಾರನ್ನ ನೀನು ಹುಚ್ಚೆ ಅನ್ನೋದು? ಹಾಗಲ್ಲ, ನನ್ನ ಹೆಸರು ಲಂಗಮ್ಮ ಅಂತೆಲ್ಲ ಹೇಳ್ತಾರೆ. ತಪ್ಪು ತಿಳ್ಕೊಬೇಡಿ, ಅವ್ರ ಹೆಸರು ರಂಗಮ್ಮ ಅಂತ. ಅವ್ರಿಗೆ ರಕಾರ ಬರಲ್ಲ. ನಾನು ಅದನ್ನೇ ಹೇಳಿದ್ದು. ನಿನ್ನ ಕಿವಿಗೆ ಹಾಕಿ ಕೇಳಿಸಿದ್ರೆ ನಾನೇನ್ ಮಾಡ್ತೀನಿ? ಅದು ಬಿಡಿ, ನೀವ್ ಯಾರು ಅಂತ ನಮಗ್ ಗೊತ್ತಾಗ್ಲಿಲ್ವಲ್ಲ. ಸುಂದರಿ ಕಣ. ನೀವ್ ಬರ್ತೀರಾ ಅಂತ ನಮ್ಗೆ ಜಾಜಿ ಅವರು ಮೊದ್ಲೇ ಹೇಳ್ಬಿಟ್ಟಿದ್ರು. ನಮ್ಗೇನು ತಂದಿಲ್ವಾ? ಏನಪ್ಪ ಬರ್ತಿದ್ದಂಗೆ ಬಿಸ್ಕೆಟ್ ಹಾಕ್ಬಿಟ್ರು. ಯಾರಪ್ಪ ಇವರು? ಜಾಜತ್ ಕೇಳಿದ್ರು ಸುಂದ್ರಿ ಅಂತ. ಅದು ಊರಿನಮ್ಮ. ಹೆಸರಿಗೆ ತಕ್ಕಂಗೆ ಸುಂದರವಾಗಿದ್ದಾರಲ್ವೇನಪ್ಪ? ಅಲ್ಲಮ್ಮ, ತುಂಬಾ ಇಂಟೆಲಿಜೆಂಟು, ತುಂಬಾ ಚೆನ್ನಾಗಿ ಓದ್ತಾರೆ. ನೋಡಕ್ ಮಜವಾಗೂ ಇದಾರಲ್ವಾ? ಯಾಕಮ್ಮ ಹೊಡೆದೆ? ಇನ್ ಒಂದೇ ಒಂದು ಮಾತು ನಿಮ್ ಬಾಯಿಂದ ಆಚೆ ಬಂತು ಅಂದ್ರೆ ನಾನಾಗಿರಲ್ಲ. ನೋಡಿ ಸುಂದ್ರಿ ಅವ್ರೆ, ನಿಮ್ಗೋಸ್ಕರ ನಾನು ರೂಮಲ್ಲಿ ಟೇಬಲ್ಲು ಚೇರು ಎಲ್ಲ ರೆಡಿ ಮಾಡಿದ್ದೀನಿ. ಜೊತೆಗೆ ಲ್ಯಾಪ್ಟಾಪ್ ಪ್ಲಗ್ ರೆಡಿ ಮಾಡ್ಬಿಟ್ಟಿದ್ದೀನಿ. ನಿಮ್ಗೇನಾದ್ರು ಡೌಟ್ ಇದ್ರೆ ನನ್ನ ಕೇಳಿ, ನಾನು ಸಹಾಯ ಮಾಡ್ತೀನಿ. ನಿನಗೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಕ್ ಬರುತ್ತೇನೋ? ಏನೋ ಹಿಂಗ್ ಮಾತಾಡ್ತೀಯಾ? ದಿನ ನಮ್ಮ ಮನೇಲಿ ಲ್ಯಾಪ್ಟಾಪ್ ಪ್ಲಗ್ ಕೊಡ್ಸೋದ್ ನಾನು ತಾನೆ. ಸುಂದ್ರಿ ಅವರೇ, ನೀವು ಜಾಸ್ತಿ ಹೊತ್ತು ಕಂಪ್ಯೂಟರ್ ಕಡೆ ನೋಡ್ಬಿಡಿ, ಅದಕ್ಕೆ ನಾಚಿಕೆ ಆಗ್ಬಿಡುತ್ತೆ. ಈ ಜ್ಯೂಸ್ ಕುಡಿದ್ಬಿಟ್ಟು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನಿಮ್ಗೆ ಇನ್ನೇನಾದ್ರು ಸಹಾಯ ಆಗ್ಬೇಕಿತ್ತಾ? ಈ ಬುಕ್ಸ್ನೆಲ್ಲ ಸ್ವಲ್ಪ ಜೋಡಿಸ್ಬಿಡ್ತೀರಾ? ಆನ್ ಆಗಿರೋ ಸಿಸ್ಟಮ್ ನ ಯಾಕ್ರಿ ಕ್ಲೋಸ್ ಮಾಡಿದ್ರಿ? ಶಟ್ ಡೌನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ನನ್ಗೆ ಗೋಡೌನ್ ಗೊತ್ತು, ಇದೇನಿದು ಶಟ್ ಡೌನ್. ಇನ್ನೇನಾದ್ರು ಸಹಾಯ ಮಾಡ್ಲಾ? ಪೆನ್ನೆಲ್ಲ ಕೆಳಗ್ ಬಿದ್ದಿಲ್ಲ, ಪೆನ್ ಸ್ಟ್ಯಾಂಡ್ ಹಾಕ್ರಿ. ಇನ್ನೇನಾದ್ರು ಸಹಾಯ ಮಾಡ್ಲಾ? ಏನ್ ಹೇಳಿದ್ರು ಮಾಡ್ತೀರಾ? ಓಹ್, ಏನ್ ಹೇಳಿದ್ರು ನಾನ್ ಮಾಡೋದಕ್ಕೆ ರೆಡಿ. ಒಗೆಯೋ ಬಟ್ಟೆ ಸ್ವಲ್ಪ ಇದೆ, ಅದನ್ನ ಒಗ್ಬಿಟ್ಟು ಇಸ್ತ್ರಿ ಮಾಡ್ಕೊಡ್ತೀರಾ? ಸರಿ ಸರಿ, ಒಗ್ಕೊಡ್ತೀನಿ. ಅದಕ್ಕೇನಂತೆ? ಅದೇ ಬಂಡೆಗೆ ಹೊಡಿಬೇಡಿ ಬಟ್ಟೆಗಳನ್ನ. ನನ್ನ ತಲೆ ಇರ್ಬೇಕಾದ್ರೆ ಬಂಡೆ ಯಾಕ್ಬೇಕು? ನನ್ನ ತಲೆ ಮೇಲೆ ಬಟ್ಟೆ ಊದ್ಕೊಟ್ಬಿಡ್ತೀನಿ, ಕೊಡಿ. ನಿಮ್ಮ ಬಟ್ಟೆನ ನೀಟಾಗಿ ಒಗೆದು ಇಸ್ತ್ರಿ ಮಾಡ್ಕೊಂಡು ತಂದಿದ್ದೀನಿ. ಈಗ್ಲೇ ಹಾಕೋತೀರಾ ಆಮೇಲೆ ಹಾಕೋತೀರಾ?
ಬಟ್ಟೆ ಯಾವಾಗ ಹಾಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನೀವು ಮೊದ್ಲು ಹೋಗಿ ನಾನು ಸ್ಟಡಿ ಮಾಡ್ಬೇಕು. ಸುಂದ್ರಿ ಅವ್ರೆ, ನೀವು ಸ್ಟಡಿ ಮಾಡ್ಬೇಕು ಅಂತಿದ್ರೆ ನನ್ನೇ ಸ್ಟಡಿ ಮಾಡ್ಬೋದಲ್ವಾ? ಇಲ್ಲಿ ನೋಡಿ, ಬೆನ್ನ ಮೇಲೆ ಮಹಾಭಾರತ ಬರಿಬೋದು, ಮುಂದೆ ರಾಮಾಯಣ ಬರಿಬೋದು. ನೀವು ಇಷ್ಟೊಂದು ಕಾಳಜಿ ತೋರಿಸ್ತಿರೋದ್ ನೋಡಿದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ಹೋದ್ ಜನ್ಮದಲ್ಲಿ ನೀವು ನಾನು ನೀವು ನಾನು ನೀವು ನಾನು ನನ್ನ ಅಣ್ಣ ಆಗಿದ್ರಿ ಅನ್ಸುತ್ತೆ. ಏನಾಯ್ತು ಪದ್ದು? ಸುಂದ್ರಿ ಬೈದ್ಲಾ? ಜಗಳ ಆಯ್ತಾ? ಏನಾಯ್ತು ಅಂತ ಬೊಗಳು ಸಾಯೋ. ಬಿಟ್ಲ, ನಾನು ಅವಳು ಹೇಳ್ದಾಗೆಲ್ಲ ಕೇಳ್ದೆ, ಅವಳಿಗೆ ಚೆನ್ನಾಗೆ ಸೇವೆ ಕೊಟ್ಟೆ, ಅದಕ್ಕೆ ಅವಳು ನನ್ನ ಅಣ್ಣ ಅಂದ್ಬಿಟ್ಲು. ನೋಡಪ್ಪದ್ದು, ಹುಡುಗಿರು ಯಾವ ಸಮಯದಲ್ಲಿ ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇದನ್ನ ನಾವು ಮನ್ಸಿಗೆ ಹಾಕೋಬಾರ್ದು. ಇದನ್ನ ಪಾಸಿಂಗ್ ರಿಮಾರ್ಕ್ಸ್ ಅಂತಾರೆ. ಸಮಾಧಾನ ಮಾಡ್ಕೋ. ನಾನು ಹೇಗೋ ಸಮಾಧಾನ ಮಾಡ್ಕೊಳ್ಳಿ? ಆ ಹುಡುಗಿ ನನ್ನ ಅಣ್ಣ ಅನ್ಬೋದೇನೋ? ಇಲ್ಲ ಕಣಪದ್ದು, ನೀನಿರೋ ಸೈಜ್ಗೆ ದೊಡ್ಡಪ್ಪನ ಚಿಕ್ಕಪ್ಪನ ಅಂತ ಕರಿಬೇಕಿತ್ತು. ನಾನು ದೊಡ್ಡಪ್ಪ ಚಿಕ್ಕಪ್ಪ ತರ ಇದ್ದೀನ? ಹೌದು ಕಣಪದ್ದು, ನೀನು ನಮ್ ದೊಡ್ಡಪ್ಪನ ತರನೇ ಇದೆಯಾ ಅಂತ ಅಮ್ಮ ಹೇಳ್ತಾ ಇದ್ರು. ಏಯ್ ಬಿಟ್ಲ, ನಿನ್ನ ಹೆಂಡತಿಗಳ ಇನ್ನೊಂದ್ಸಲ ಈ ತರ ಕಂಪೇರ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಅಲ್ಲೋ, ಸುರಿಯೋಬೇಕು ಯಾಕಮ್ಮ ತುಪ್ಪ ಸುರಿತೀಯಾ? ಅಯ್ಯೋ, ಅವ್ನ್ ನಮ್ ದೊಡ್ಡಪ್ಪನ ತರನೇ ಇದ್ರೆ ನಾನೇನಪ್ಪ ಮಾಡ್ಲಿ? ಅದು ಅವನ್ ತಪ್ಪು. ಅಯ್ಯೋ, ಮೊದ್ಲೇ ಅವ್ನು ದುಃಖದಲ್ಲಿದ್ದಾನೆ. ಅಂತದ್ರ ಮೇಲೆ ನೀನು ನಮ್ಮ ಪದ್ದಪ್ಪನ ದೊಡ್ಡಪ್ಪ 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 ಅಂತ ಯಾಕಮ್ಮ ಕರಿತೀಯಾ? ಏಯ್ ಬಿಟ್ಲ, ನಿನ್ನ ಹೆಂಡತಿಗೆ ಬುದ್ಧಿ ಹೇಳೋ ನೆಪದಲ್ಲಿ ಅದೆಷ್ಟು ಸಲ ನನ್ನ ದೊಡ್ಡಪ್ಪ ಅಂತ ಕರ್ಕೊಂಡ್ಬಿಟ್ಟ. ಏನೋ ತಮಾಷೆಗೆ ಹಾಗಂದು ಹೇಳಪ್ಪ. ಅಷ್ಟಕ್ಕೆ ನೀನು ಮರ್ತು ಬಿಡ್ತೀನಿ ಅಂತಂದ್ರೆ ಇವಳು ಬಿಟ್ರೆ ನಿನ್ಗೆ ಬೇರೆ ಯಾವ ಹುಡುಗಿ ಸಿಗ್ತಾಳೆ? ಮತ್ತವಳು ಹಾಗೆ ಹೇಳಕ್ ಕಾರಣ ಏನೋ? ನೋಡು, ಸರಿಯಾಗಿ ಯೋಚನೆ ಮಾಡು. ನೀನು ಅವಳಿಗೆ ಒಡ ಹುಟ್ಟಿದ ಅಣ್ಣನ? ನೀನು ಅವಳ ಕುಟುಂಬಕ್ಕೆ ಸೇರಿದ್ಯಾ? ಇದಕ್ಕಿಂತ ಮುಂಚೆ ನೀನು ಯಾವ ತರ ಅವಳನ್ನ ಭೇಟಿ ಮಾಡಿದ್ಯಾ? ಯಾವ ತರ ರಸ್ತೆಯಲ್ಲಿ ನಿಂಗೆ ರಾಖಿ ಕಟ್ಟಿದಾಳ? ಇಲ್ಲ ತಾನೆ? ಅಂದ್ಮೇಲೆ ಬೇರೆ ಏನೋ ಇದೆ ಅಂತ ಅರ್ಥ. ವಿಟ್ಲ, ನೀನ್ ಹೇಳ್ತಿರೋದು ನಿಜನಾ? ಇಷ್ಟೆಲ್ಲ ಹೇಳಿದ್ಮೇಲೂ ಲವ್ ಇಟ್ಲ ನೀನ್ ಹೇಳ್ತಿರೋದು ನಿಜಾನ ಅಂತ ನಾನು ಕೇಳ್ತಿಲ್ಲ. ಆಗಲ್ಲ ಕಣ. ಇನ್ನು ನನ್ಗೆ ನಿನಗ್ ಬುದ್ಧಿ ಹೇಳಕ್ ಆಗೋದಿಲ್ಲ. ಅಲ್ಲೋ, ನೀನು ಹೇಳಮ್ಮ. ಪದ್ದು, ಪ್ರೀತಿ ಎಲ್ ಹುಟ್ಟಿ ಎಲ್ ಬೆಳೆಯುತ್ತೆ ಅಂತ ಹೇಳಕ್ ಆಗಲ್ಲ ಕಣೋ. ನೀನ್ ಈ ರೀತಿ ಗಬ್ ಗಬ ಡ್ರೆಸ್ ಮಾಡ್ಕೊಂಡಿದ್ರೆ ಯಾವ ಹುಡುಗಿನ ಮುಸ್ತಾಳೆ? ರೊಮ್ಯಾಂಟಿಕ್ ಆಗಿ ಡ್ರೆಸ್ ಮಾಡ್ಕೋಬೇಕು. ಕಾಲೇಜ್ ಹುಡುಗನ್ ತರ ಡ್ರೆಸ್ ಮಾಡ್ಕೊಂಡು ಅವಳು ಮುಂದೆ ಹಿಂದೆ ಸುತ್ತಾ ಇದ್ರೆ ಒಂದಲ್ಲ ಒಂದ್ ದಿವಸ ಅವಳ ದೃಷ್ಟಿ ನಿನ್ಮೇಲೆ ಬೀಳುತ್ತೆ. ನಿನ್ ದೃಷ್ಟಿ ಅವಳ ದೃಷ್ಟಿ ಒಂದೊಂದು ಕನೆಕ್ಷನ್ ಆಗ್ತಾ ಇದ್ರೆ ಒಂದ್ಸತಿ ಬೆಳಕ್ ಬಂದೇ ಬರುತ್ತೆ. ಇದನ್ನ ನನ್ನ ಹೆಂಡತಿ ಪಲ್ಲು ನಿನಗೆ ಹೇಳ್ಕೊಡ್ಬೇಕೇನ? ಸಾಕ್ ಸುಮ್ನಿರಿಪ್ಪ, ನಿಮ್ಮನ್ ಬುಟ್ಟಿಗೆ ಹಾಕೊಂಡಿದ್ದು ನಾನು ಹಂಗೇನೆ. ನನಗೂ ಎಲ್ಲ ಗೊತ್ತು, ಆದ್ರೆ ಮನೇಲಿ ಇವೆಲ್ಲ ಮಾಡ್ಬೋದಾ? ನೋಡು, ಕೆಲವೊಬ್ರು ಲವ್ ಪಾರ್ಕಲ್ಲಿ ಶುರುವಾಗುತ್ತೆ, ಕೆಲವೊಬ್ರು ಲವ್ ಕಾಲೇಜಲ್ಲಿ ಶುರುವಾಗುತ್ತೆ. ಹಾಗೆ ನಿನ್ ಲವ್ ಮನೇಲೆ ಶುರುವಾಗ್ಬೋದು, ಯಾರಿಗ್ ಗೊತ್ತು? ನೋಡಪ್ಪದ್ದು, ರೋಜಾ ಹೂವಿನಿಂದ ಎಷ್ಟೋ ಲವರ್ಸ್ ಒಂದಾಗಿದ್ದಾರೆ, ಎಷ್ಟು ಫ್ಯಾಮಿಲಿಗಳು ಒಂದಾಗಿವೆ. ಹಾಗೆ ನೀನು ರೋಜಾ ಹೂ ಕೊಡು. ಎಷ್ಟೋ ಜಾವ ಕೊಡ್ಬೇಕಾ? ಒಂದಾದ್ಮೇಲೆ ಒಂದು ಕೊಡ್ತಾನೆ ಇರು. ಎಲ್ಲಿವರೆಗೂ ಕೊಡ್ಬೇಕಾ? ಅವಳು ಗಾಬರಿಯಾಗಿ ಚಿತ್ತಬ್ಬಿ ಐ ಲವ್ ಯು ಅನ್ನೋರ್ಗು ಕೊಡ್ತಾನೆ ಇರು. ಸುಂದ್ರಿ, ಪದ್ದು, ನೀನಾ? ನಂಗ್ ಗುರ್ತೇ ಸಿಕ್ತಿಲ್ಲ. ಎಷ್ಟ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯೋ. ಥ್ಯಾಂಕ್ ಯು. ನಂಗ್ ರೆಡ್ ರೋಸ್ ಅಂದ್ರೆ ತುಂಬಾ ಇಷ್ಟ. ಮೈ ಲವ್ ಇಸ್ ಲೈಕ್ ರೆಡ್ ರೆಡ್ ರೋಸ್. ಪೋಯಮ್ ಎಲ್ಲ ಕೇಳಿದ್ದೀನಲ್ಲ. ಈ ಪೋಯಂ ಬರ್ತಿರೋದೇ ನಾನು. Oh God. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ. ರೋಸ್ 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 ರೋಜಾ ಪೂವ, ರೋಜಾ ಪೂವ. ಈ ರೋಸ್ ನಿನ್ನ ಕಣ್ಣಿಗಾಗಿ, ಈ ರೋಸ್ ನಿನ್ನ ಮೂಗಿಗಾಗಿ, ಈ ರೋಸ್ ನಿನ್ನ ತುಟಿಗಳಿಗಾಗಿ, ಈ ರೋಸ್ ನಿನ್ನ ಕೂದಲಿಗಾಗಿ. ಎಷ್ಟು ಚೆನ್ನಾಗಿ ಗೊಂಚಲು ಮಾಡ್ಕೊಟ್ಯೋ. ನೀನ್ ಫ್ಲವರ್ ಮರ್ಚೆಂಟಾ? ನೀನು ಹೂ ಆಗೋದಾದ್ರೆ ನಾನು ಮರ್ಚೆಂಟ್ ಆಗೋದಿಕ್ಕೆ ರೆಡಿ. ಈ ಹೂಗಳನ್ನ ತರೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಾನೇ ಖುದ್ದಾಗಿ ಗಾರ್ಡನ್ಗೆ ಹೋಗಿ ಒಂದೊಂದು ಕೆಂಪು ಗುಲಾಬಿ ಹೂವನ್ನು ನಿನಗೋಸ್ಕರ ತಂದಿದ್ದೀನಿ. ಈಗ್ಲಾದ್ರೂ ನಿನಗೆ ಗೊತ್ತಾಯ್ತಾ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ? ಎಲ್ಲಿ ಒಂದ್ಸಲ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ.
ಸಲಿಗೆ ಸಲಿಗೆ ಅಲ್ಲ ಸುಲಿಗೆ ನೀನೆನ್ನು ನನಗೆ 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 ಥರ ಥರ ಹೊಸ ಥರ ಒಲವಿನ ಅವಸರ ಹೃದಯಾನೆ ಜೋ ಕಾಲಿ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ಇಷ್ಟೊತ್ತು ನಾನು ಕಂಡಿದ್ ಕನಸ. ಹೋಗಿ ಹೋಗಿ ಪದ್ದು ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದೀರಲ್ಲ, ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ? ಅದು ಹಾಗಲ್ಲ ಪಲ್ಲು, ಪದ್ದುಗೆ ಹಾಡನ್ನ ಹ್ಯಾಗ್ ಹಾಡೋದು ಅಂತ ಹೇಳ್ಕೊಡ್ತಾ ಇದ್ದೆ. ಸಾಕ್ ಸುಮ್ಮನಿರಪ್ಪ. ಹೀಗೆ ಪದ್ದು ಜೊತೆ ಕುಣ್ಕೊಂಡ್ ಹೋಗೋದಕ್ಕೇನೆ ನನ್ ಬಗ್ಗೆ ಗಮನನೂ ಕೊಡಲ್ಲ, ನನ್ನ ಲವ್ ಮಾಡಲ್ಲ. ವಿಟ್ಲ, ನಿನ್ನ ಹೆಂಡತಿಗೆ ಯಾಕೋ ಇಷ್ಟೊಂದು ಕೋಪ ಬಂತು? ಪ್ರೀತಿಯಿಂದನೇ ಹಾಗೆ ಕಣೋ, ಒಬ್ರ ಮೇಲಿನ ಪ್ರೀತಿ ಇನ್ನೊಬ್ರ ಕಡೆ ತಿರುಗಿದಾಗ ಅದ್ ಹೀಗೆ ಆಗೋದು. ಇವಾಗ ನಾನು ಏನ್ ಮಾಡ್ಲಿ? ನೋಡು, ನಾನು ಹೇಳೋದಾಗಿ ಹೋಗು ರೋಜಾ ಹೂ ಕೊಡು, ಆಮೇಲೆ ಮುಂದೇನಾಗುತ್ತೆ ಅಂತ ನೀನೇ ನೋಡು. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆ ಯಾವಸಿ ನೋಡುವೆ ಪದ್ದು, ರೂಮಿಗೆ ಬರೋ ಮುಂಚೆ ಪರ್ಮಿಷನ್ ತಗೊಂಡ್ ಬರ್ಬೇಕು. ನಿಂಗೆ ಶೇಮ್ ಆಗಲ್ಲ? ನೋಡಿ ಮೇಡಮ್, ಇಡೀ ಮನೆನೇ ನಂದು. ನಾನು ಯಾವಾಗ ಯಾವ ರೂಮಿಗೆ ಬೇಕಾದ್ರೂ ಹೋಗ್ತೀನಿ, ಯಾರು ನಾನು ಏನು ಕೇಳೋಗಿಲ್ಲ, ಗೊತ್ತಾಯ್ತಾ? ಈಗ ಏನ್ ಬಂದಿದ್ದು? ನಾನು ರೂಮ್ ಡೆಕೋರೇಟ್ ಮಾಡೋಣ ಅಂತ ಬಂದೆ. ಅದೇನ್ ಮಾಡ್ತೀಯೋ ಬೇಗ ಮಾಡ್ಬಿಟ್ಟು ಹೋಗು, ನಾವು ಓದ್ಕೋಬೇಕು. ಆಗಾಗ ನಿಮ್ಮ ಕಣ್ಣು ಈ ಗುಲಾಬಿ ಮೇಲೆ ಬೀಳ್ತಾ ಇದ್ರೆ ಎಲ್ಲಿ ಒಲವು ಮೂಡ್ಬೇಕೋ ಅಲ್ಲಿ ಮೂಡುತ್ತೆ. ಡೆಕೋರೇಟ್ ಮಾಡಿದಾಯ್ತಲ್ಲ, ಹೋಗು. ನಾನಿಲ್ಲೇ ಹೊರಗಡೆ ನಿಂತಿರ್ತೀನಿ, ಏನಾದ್ರು ಸಹಾಯ ಬೇಕಿದ್ರೆ ಹೇಳಿ, ತಟ್ಟನೆ ಬಂದ್ ಮಾಡ್ತೀನಿ. ಇನ್ಮೇಲೆ ರೂಮಿಗೆ ಬರೋ ಮುಂಚೆ ಡೋರ್ ನಾಕ್ ಮಾಡ್ಬಿಟ್ ಬಾ. ನೀವ್ ಹೇಳೋದ್ ಹೇಳ್ಕೊಳ್ಳಿ, ನಾವು ನುಗ್ಕೋತೀವಿ. ಎಂತ ಇರಿಟೇಟಿಂಗ್ ಕ್ಯಾರೆಕ್ಟ್ರು. ಇವನ್ ಬಗ್ಗೆ ಜಾಜಿಗೆ ಹೇಳದ ಏನು ಪ್ರಯೋಜನ ಇಲ್ಲ. ನನ್ಗೆ ಹೇಗಾದ್ರೂ ಬುದ್ಧಿ ಕಲಿಸ್ಬೇಕಲ್ಲ, ಮಾಡ್ತೀನಿ. ಪದ್ದು, ನನಗೆ ಗೊತ್ತಿತ್ತು ನೀವು ನನ್ನ ಕರೀತೀರಾ ಅಂತ. ಪದ್ದು, ನಿನ್ನ ನೋಡ್ತಿದ್ರೆ ನಿನ್ ಜೊತೆ ಸುತ್ತಾಡ್ಬೇಕು ಅಂತ ಅನ್ನಿಸ್ತಿದ್ಯಲ್ಲ. ಮೂಡ್ಬಿಟ್ಟ ರವಿ, ಮೂಡ್ಬಿಟ್ಟ. ಅವನೇನು ದಿನ ಬೆಳಗ್ಗೆ ಮೂಡ್ತಾನಲ್ಲ? ಇಲ್ಲ, ನನ್ನ ಬಾಳಲ್ಲಿ ಇವತ್ತೇ ರವಿ ಮೂಡಿದ್ದು. ಯೋಚನೆ ಮಾಡ್ಬೇಡಿ, ಸಂಜೆಗೆ ಮುಳುಗ್ತಾನೆ. ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ನಾನು ರವಿನ ಮುಳುಗೋದಿಕ್ಕೆ ಬಿಡೋದಿಲ್ಲ. ಹೇಳಿ, ಏನ್ ಮಾಡ್ಬೇಕು? ನಂಗೆ ಶಾಪಿಂಗ್ ಮಾಡ್ಬೇಕು ಅಂತ ಅನಿಸ್ತಿದೆ, ಮಾಲ್ಗೆ ಹೋಗೋಣ. ನಾನು ನಿಮ್ ಜೊತೆ ಮಾಲ್ಗೆ ಹೋಗೋದ? ಅಯ್ಯೋ, ಬನ್ನಿ ನನ್ ಜೊತೆ ಮಾಲ್ಗೆ ಹೋಗೋಣ, ಸುತ್ತಾಡೋಣ, ಶಾಪಿಂಗ್ ಮಾಡೋಣ, ಫಿಲಂ ನೋಡ್ಕೊಂಡು ರಾಜ ರಾಣಿ ತರ ಬರೋಣ. ಎಲ್ಲಿ ಹಿಡ್ಕೊಳ್ಳಿ, ಕಾಯ್ ಹಿಡ್ಕೊಂಡೆ. ಬಿಟ್ಲಾ? ನಾನು ಸುಂದ್ರಿ ಇಬ್ರು ಮಾಲ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು, ಊಟ ಮಾಡ್ಕೊಂಡು, ಪಿಕ್ಚರ್ ನೋಡ್ಕೊಂಡು ಬರ್ತೀವಿ. ಮನೆ ಕಡೆ ಹುಷಾರು, ಪಾಂಡುರಂಗ ಬೇರೆ ಇಲ್ಲ. ಓಕೆ, ಬಾಯ್. ಅವಳೇನು ಖುಷಿಯಿಂದ ಸುತ್ತಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ರೆ, ನೀವ್ಯಾಕೆ ಹೊಟ್ಟೆ ಉಳಿಯಿಂದ ಸಾಯ್ತಿಲ್ಲ? ನಾನೆಲ್ಲಿ ಹೊಟ್ಟೆವ್ರಿ ಪಟ್ಕೋತಾ ಇದ್ದೀನಿ. ಮತ್ಯಾಕೆ ಈ ದುಃಖದ ಕಣ್ಣೀರು? ಹತ್ತೇವ್ರೆ, ಇದು ದುಃಖದ ಕಣ್ಣೀರಲ್ಲ, ಆನಂದದ ಪನ್ನೀರು. ನನ್ನ ಆಪ್ತ ಮಿತ್ರ ಆ ಸುಂದ್ರಿನ ಮದ್ವೆ ಆಗ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಕಳಿಯುತ್ತೆ. ಜವಾಬ್ದಾರಿ ಕಳೆದ ಮೇಲೆ ಮನೆ ಬಿಟ್ಟು ಹೊರಟೋಗ್ತಿಲ್ಲ? ನೋಡ್ದೇನೋ, ಆ ಸುಂದರಿ ನಿನ್ನ ಮುಂಚೆ ಮಾತಾಡ್ಸೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಈಗ ನಿನ್ನ ಮಾಲ್ ಕರ್ಕೊಂಡು ಹೋಗಿ ಎಷ್ಟೊಂದು ಲಗೇಜ್ ನಿನ್ ಕೈಲಿ ಹೊರ್ಸ್ಕೊಂಡ್ ಬಂದಿದ್ದಾಳೋ. ತಪ್ಪಗಿರೋ ಮಾಲ್ ತುಂಬಾ ಒಳ್ಳೆ ಕೂಲಿ ಅಂತಾರ ಲಗೇಜ್ ಹೊತ್ಕೊಂಡು ತಿರುಗ್ತಾ ಇದ್ದ. ಅದೇ ನಿನಗೆ ಅರ್ಥ ಆಗ್ತಿಲ್ಲ. ಅವಳು ನಿನ್ನ ಕೂಲಿ ಪಿಕ್ಚರ್ ಇಲ್ಲೋ ಅಮಿತಾಬ್ ಬಚ್ಚನ್ ತರ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾಳೆ. ಆದ್ರೆ ಅವಳು ಲವ್ ವಿಷಯನೇ ಎತ್ತಲಿಲ್ವಲ್ಲ. ಅವಳು ಆ ವಿಷಯ ಎತ್ತದೇ ಇದ್ರೆ ಏನಂತೆ, ನೀನ ಎತ್ತು. ಒಂದ್ ನಿಮಿಷ, ಸುಂದ್ರಿ ಒಂದ್ ಸ್ವಲ್ಪ ಬರ್ತೀರಾ ಇಲ್ಲಿ? ಪದ್ದು, ಅದೇನ್ ವಿಷಯ ಅಂತ ಬೇಗ ಹೇಳು, ನಾನು ಸ್ಟಡಿ ಮಾಡ್ಬೇಕು. ನೀವ್ ಯಾವಾಗ್ಲೂ ಸ್ಟಡಿ ಮಾಡ್ತಿದ್ರೆ ನಾವು ರೆಡಿ ಆಗೋದು ಯಾವಾಗ? ಅದು ನಾನ್ ಶಾಸ್ತ್ರನ ತುಂಬಾ ನಂಬ್ತೀನಿ. ನೀವು ಶಾಸ್ತ್ರನ ನಂಬ್ತೀರಿ ಅಂದ್ಮೇಲೆ ನಾನು ಶಾಸ್ತ್ರಿಗಳದ್ದು ನಂಬ್ತೀನಿ ಬಿಡಿ. ಅದು ದೇವಿ ಜಗನ್ಮಾತೆ ಅಂತ ಒಬ್ರಿದ್ದಾರೆ, ಅವ್ರು ನಂಗೆ ಹೇಳಿದಾರೆ ಇಷ್ಟರಲ್ಲೇ ಒಳ್ಳೆ ಹುಡುಗ ಸಿಗ್ತಾನೆ, ಅವನನ್ನೇ ನಿನ್ ಮದ್ವೆ ಆಗೋದು ಅಂತ. ಅವ್ರು ಅಷ್ಟು ಕರೆಕ್ಟ್ ಆಗಿ ಶಾಸ್ತ್ರ ಹೇಳ್ತಾರ? ಅವ್ರ ಮಾತಿನ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ, ಶ್ರದ್ಧೆ ಇದೆ. ಅವ್ರ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಅವ್ರ ಮನೆ ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು. ಸಾಕು ಬಿಡಿ, ನಾಳೆನೆ ಹೋಗಿ ಅವ್ರನ್ನ ಕಂಡು ಬರ್ತೀನಿ. ಜೈ ದೇವಿ ಜಗನ್ಮಾತೆ. ದೇವಿ ಜಗನ್ಮಾತೆ. ನನ್ನ ಹೆಸರು ಪದ್ದು ಅಂತ. ನಾನು ನಿಮ್ಮನ್ನ ನೋಡಕ್ಕೆ ಬಂದಿದ್ದೀನಿ. ನಿಮ್ಮ ದರ್ಶನ ಎಷ್ಟು ಸುಲಭವಾಗಿ ಆಗುತ್ತೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಪದ್ದು, ನೀನ್ ತುಂಬಾ ಮುದ್ದು.
ದಪ್ಪಗೆ ಗುಂಡುಗೆ ಬಿಳಿ ಆನೆ ಮರಿ ತರ ಇದೆಯಾ? ಆಗಿರೋದೇ ನನಗೆ ತೊಂದರೆ ಆಗಿ ಕೂತಿದೆ. ನಾನು ಎಷ್ಟು ಸಾಧನೆ ಮಾಡಿದ್ದೀನಿ, ಆದ್ರೂ ನನಗಿನ್ನೂ ಮದುವೆನೇ ಆಗಿಲ್ಲ. ಪದ್ದು, ಜೀವನದಲ್ಲಿ ಮದ್ವೆ ಆಗೋದೇ ದೊಡ್ಡ ಸಾಧನೆ. ಮದ್ವೆ ಆಗ್ಲಿಲ್ಲ ಅಂದ್ರೆ ಮೋಕ್ಷ ಸಿಗಲ್ಲ ಅಂತ ಪುರಾಣದಲ್ಲೇ ಹೇಳಿದ್ದಾರೆ. ಆದ್ರೆ ನನ್ನನ್ನು ನೋಡಕ್ ಬರೋ ಹುಡುಗಿರಲ್ಲ, ಇಲ್ಲ ಕೈ ಕೊಟ್ಟೋಗ್ತಾರ, ಇಲ್ಲ ಕೈಗೆ ರಾಖಿ ಕಟ್ಬಿಟ್ಟು ಹೋಗ್ಬಿಡ್ತಾರೆ. ಯೋಚನೆ ಮಾಡ್ಬೇಡ, ಭಗವಂತ ನಿನ್ ಕೈ ಬಿಡಲ್ಲ, ಕೈಗೆ ಕೈ ಜೋಡ್ಸಿರ್ತಾನೆ. ಎಲ್ಲ ಕಡೆ ಹೆಣ್ಣು ಹುಡುಕ್ಬಿಟ್ಟೆ, ಸಿಟಿ ಮಾರ್ಕೆಟ್ ನಲ್ಲಿ, ಕಾಳಾಸಿಪಾಳ್ಯಂನಲ್ಲೂ ಹುಡುಕ್ಬಿಟ್ಟೆ, ಎಲ್ಲೂ ನನಗೆ ಹೆಣ್ಣು ಸಿಗ್ಲಿಲ್ಲ. ಹತ್ತಿ ಅಂಗಡಿಲಿ ಬತ್ತಿ ಸಿಗುತ್ತಾ? ನಿರಾಶೆ ಪಡ್ಬೇಡ ಪದ್ದು. ನಿಂತರ ಗುಂಡುಗೆ ಮುದ್ದಾಗಿರೋನ್ಗೆ ದೇವ್ರು ಮೋಸ ಮಾಡಲ್ಲ. ನಿನಗೆ ಅಂತ ಒಂದ್ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಹೌದಾ? ಎಲ್ಲಿದ್ದಾಳ ಅವಳು? ಅವಳಾಗ ಅವಳೆ ನಿನ್ನ ಹುಡುಕೊಂಡ್ ಬರ್ತಾಳೆ. ಏನ್ ಅವಳ ಹೆಸರು? ಸುಂದ್ರಿ ಅಂತ. ಆ ಸುಂದ್ರಿನಾ? ಹೌದು, ಅದೇ ಹುಡುಗಿ. ಅವಳು ನಿನ್ನ ಪ್ರಾರಂಭದಲ್ಲಿ ಅಣ್ಣ ಅಂತಾಳೆ. ಆಗ ನೀನು ಅಣ್ಣ ಅಲ್ಲ ಪ್ರಿಯತಮ್ಮ ಅಂತ ಹೇಳ್ಬೇಕು. ಆಗ ಅವಳಿಗೆ ನಿನ್ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ. ದಿನಕ್ಕೆ 1 ಗಂಟೆನಾದ್ರೂ ಅವಳು ನಿನ್ನ ಪ್ರೀತಿ ಮಾಡ್ತಾಳೆ. ಅಷ್ಟಾದ್ರೆ ಸಾಕು, ಒಟ್ನಲ್ಲಿ ನನ್ ಕನಸು ನನಸಾಗಬೇಕು. ಖಂಡಿತ ನನ್ಸಾಗತ್ತೆ. ನೀನು ಅವಳನ್ನ ತುಂಬಾ ಪ್ರೀತಿಸ್ಬೇಕು. ಅವಳಿಗೆ ಯಾವುದೇ ರೀತಿಯಾದ ಕಿರಿಕಿರಿನೂ ಉಂಟು ಮಾಡಬಾರ್ದು. ಅವಳು ಏನ್ ಹೇಳ್ತಾಳೋ ಆ ಕೆಲ್ಸನೆಲ್ಲ ನೀನ್ ಮಾಡ್ಕೊಡ್ಬೇಕು. ಮೊದ್ಲು ಹಾಗೆ ಮಾಡ್ತಿದೆ, ಆದ್ರೆ ಈಗ ಬೇಜಾರಾಗ್ತಿದೆ. ಈಗಿನ ಕಾಲದಲ್ಲಿ ಹುಡುಗಿರ್ನ ನಂಬೋದಿಕ್ಕೆ ಆಗಲ್ಲ. ಮೊದ್ಲು ನಗ್ನಗ್ತಾ ಮಾತಾಡ್ತಿರ್ತಾರೆ, ಹಾಗೆ ಬರ್ತಾ ಬರ್ತಾ ನಮ್ಮಂತವ್ರ ಕೈಲಿ ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ಕೊಂಡ್ಬಿಡ್ತಾರೆ. ಮಾಲಕ್ ಕರ್ಕೊಂಡು ಹೋಗಿ ಖರ್ಚು ಮಾಡಿಸ್ತಾರೆ, ಭಾರ ಹೊರಿಸ್ತಾರೆ. ಹೌದೌದು, ಈಗ ನನಗೆ ಹಾಗೆ ಆಗ್ತಾ ಇರೋದು. ನೀನ್ ಏನು ಯೋಚನೆ ಮಾಡ್ಬೇಡ, ನಿನ್ನ ಮದ್ವೆ ಆಗೋದು ಆ ಸುಂದ್ರಿನೇ. ಅವಳು ಹೇಳೋ ಕೆಲ್ಸನೆಲ್ಲ ನೀನ್ ಮಾಡು. ನೀನ್ ತೋರ್ಸೋ ಪ್ರೀತಿಗೆ ಅವಳು ಮಾರ್ ಹೋಗಿ ನಿನ್ನ ಬಾಚಿ ತಪ್ಕೊಂಡ್ಬಿಡ್ತಾಳೆ. ಬಾಚ್ಕೊಂಡು ತಪ್ಕೊಂಡ್ಬಿಡ್ತಾಳ? ಅದು ಇಹಲೋಕಕ್ಕೆ ಬಾ, ಕನಸ್ ಕಂಡಿದ್ ಸಾಕು. ಅಲ್ಲಿ ಕಾಣ್ತಿರೋದು ಸೀಲಿಂಗ್ ಫ್ಯಾನು, ನೀನ್ ಸುಂದ್ರಿ ಅಲ್ಲ. ತಗೋ, ಈ ನಿಂಬೆ ಹಣ್ಣು ನಿನ್ ಜೇಬಲ್ ಇರ್ಲಿ. ಪ್ಯಾಂಟ್ ಜೇಬಲ್ ಇಟ್ಕೋಬೇಕಾ, ಶರ್ಟ್ ಜೇಬಲ್ ಇಟ್ಕೋಬೇಕಾ? ಮದ್ವೆ ಆಗೋವರೆಗೂ ಶರ್ಟ್ ಜೇಬಲ್ ಇಟ್ಕೋ, ಮದ್ವೆ ಆದ್ಮೇಲೆ ಪ್ಯಾಂಟ್ ಜೇಬಿಗೆ ಹಾಕೋ. ಇದಕ್ಕೆ ಚೆನ್ನಾಗಿ ಮಂತ್ರ ಹಾಕಿದಿರ ತಾನೆ? ನಿನ್ ಮುಂದೆನೆ ಮಂತ್ರ ಹಾಕಿ ಕೊಟ್ನಲ್ಲ. ನೋಡು, ಯಾವ್ದೇ ಕಾರಣಕ್ಕೂ ಈ ನಿಂಬೆ ಹಣ್ಣು ನಿನ್ ಕೈ ತಪ್ಪ ಹೋಗ್ಬಾರ್ದು. ಹುಷಾರಾಗಿ ನೋಡ್ಕೋಬೇಕು. ಸದಾಕಾಲ ನಿನ್ ಜೊತೆನೆ ಇರ್ಬೇಕು. ಸ್ನಾನ ಮಾಡುವಾಗ ಏನ್ ಮಾಡ್ಲಿ? ಸ್ನಾನ ಮಾಡುವಾಗ ನಿಂಬೆ ಹಣ್ಣನ್ನ ಬಾಯಲ್ಲಿ ಇಟ್ಕೋ. ಒಂದೇ ವಾರದಲ್ಲಿ ಇದ್ರ ಪ್ರತಿಫಲ ನಿಂಗೆ ಗೊತ್ತಾಗತ್ತೆ. ಮತ್ತು ಸುಂದ್ರಿನ ನೋಡ್ಕೊಳ್ಳೋದ್ ಬಿಟ್ಟು ಅದೆಲ್ಲ ಹಾಳಾಗಿ ಹೋಗಿದೆ. ಅದು ನಾನು ದೇವಿ ಜಗನ್ಮಾತೆ ಅವರ ದರ್ಶನ ಮಾಡೋದಿಕ್ ಹೋಗಿದ್ದೆ. ವಾಟ್? ದೇವಿ ಜಗನ್ಮಾತೆನ? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ನಾನು ಅದ್ರಲ್ಲೆಲ್ಲ ನಂಬ್ತಿರ್ಲಿಲ್ಲ ಜಾಜಿ ಅವ್ರೆ. ಸುಂದ್ರಿ ನಂಬ್ತಾಳಲ್ವಾ, ಅದಕ್ಕೆ ನಾನು ನಂಬ್ತಾ ಇದ್ದೀನಿ. ಸರಿ ಸರಿ, ಸುಂದ್ರಿಗೆ ಹೆಲ್ಪ್ ಮಾಡ್ಕೊಂಡು ಮನೇಲೆ ಇರು. ಬಾಯ್. ಬಂದು ಆಗ್ಲಿಂದ ನೋಡ್ತಾ ಇದ್ದೀನಿ, ಜೇಬ್ ಮುಟ್ಕೋತೀಯ ನಮಸ್ಕಾರ ಮಾಡ್ಕೋತೀಯ, ಜೇಬ್ ಮುಟ್ಕೋತೀಯ ನಮಸ್ಕಾರ ಮಾಡ್ಕೋತೀಯ. ಆ ಜೇಬಲ್ಲಿ ಏನಿದೆಯೋ ಅದು ಅದು ಹೃದಯ ಇಲ್ಲೇ ಇರೋದಲ್ವಾ, ಆತ್ಮನೂ ಇಲ್ಲೇ ಇರುತ್ತೆ. ಆತ್ಮ ಪರಮಾತ್ಮ ಒಂದೇ ಅಲ್ವಾ, ಅದಕ್ಕೆ ಅವಾಗ ಕಣ್ಗುತ್ಕೋತಾ ಇರ್ತೀನಿ. ಇಷ್ಟು ದಿನ ಇಲ್ಲದ್ದು ಈಗ ಹುಚ್ಚುಚ್ಚಾಗಿ ಆಡ್ತೀಯ ಅಂದ ಮೇಲೆ ಆದಷ್ಟು ಬೇಗ ಅಲ್ಲಿಗೆ ಸೇರ್ಕೊಳ್ಳೋದು ಗ್ಯಾರಂಟಿ. ವಿಟ್ಲ, ದೇವಿ ಜಗನ್ಮಾತೆ ಹತ್ರ ಹೋಗಿದ್ದೆ ಕಣೋ. ಅವರು ನಿಂಬೆಹಣ್ಣು ಮಂತ್ರಿಸಿ ಕೊಟ್ಟಿದ್ದಾರೆ. ಇದನ್ನ ನನ್ನ ಹತ್ರನೇ ಇಟ್ಕೊಂಡಿದ್ರೆ ಆದಷ್ಟು ಬೇಗ ಆ ಸುಂದ್ರಿ ನನ್ನೊಳಾಗ್ತಾಳಂತೋ. ಲೋಪದ್ದು, ಯಾವುದೇ ಕಾರಣಕ್ಕೂ ಮಂತ್ರಿಸಿರೋ ನಿಂಬೆಹಣ್ಣ ಕಳ್ಕೊಬೇಡ. ಅಪ್ಪಿ ತಪ್ಪಿ ಕಳ್ಕೊಂಡ್ಯೋ ಸುಂದ್ರಿನೂ ಕಳ್ಕತ್ಯ. ಹಾಯ್ ಸುಂದ್ರಿ. ಹೇ ವಸುಂಧ್ರ, ಹೇಗ್ ನಡೀತಿದೆ ಪ್ರಿಪ್ರೇಷನ್ಸ್? ಸಖತ್ತಾಗಿ ನಡೀತಿದೆ. ಈ ಮನೇಲಿ ಪದ್ದು ಅಂತ ಒಬ್ಬ ಇದ್ದಾನೆ, ಅವ್ನು ನಂಗೆ ಸಖತ್ತಾಗಿ ಹೆಲ್ಪ್ ಮಾಡ್ತಿದ್ದಾನೆ. ಬಟ್ಟೆ ಒಕ್ಕೊಡ್ತಾನೆ, ಐರನ್ ಮಾಡ್ಕೊಡ್ತಾನೆ, ಲ್ಯಾಪ್ಟಾಪ್ ನ ಶಟ್ ಡೌನ್ ಮಾಡದೆ ಕ್ಲೋಸ್ ಮಾಡ್ತಾನೆ. ನಾನೊಂದ್ಸಲ ಅವನ್ನ ನೋಡ್ಬೇಕಲ್ಲ. ಅದಕ್ಕೇನಂತೆ ಈಗ್ಲೇ ಕರಿತೀನಿರು. ಪದ್ದು, ಹೇಳಿ ಸುಂದ್ರಿ ಅವ್ರಿ. ಪರವಾಗಿಲ್ಲ ಕಣೆ, ತುಂಬಾ ಚೆನ್ನಾಗಿದ್ದಾನೆ. ನಿಮ್ಮಂತ ಹುಡುಗರನ್ನ ಮದ್ವೆ ಆಗೋದಕ್ಕೆ ನಮ್ಮಂತ ಹುಡುಗಿರು ಪುಣ್ಯ ಮಾಡಿರ್ಬೇಕು. ಏನ್ ಹೇಳ್ತಾ ಇದ್ರ ನೀವು? ಮತ್ತೆ ನಂಗಿನ್ನೂ ಮದ್ವೆ ಆಗಿಲ್ಲ. ನಿಮ್ಮಂತ ಹುಡುಗಂಗೋಸ್ಕರನೇ ಕಾಯ್ತಿದ್ದೆ. ಫ್ರೀಯಾಗಿದ್ರೆ ನನ್ನ ಮದ್ವೆ ಆಗ್ತೀರಾ? ಮಾತೆ ಜಗನ್ಮಾತೆ, ಏನಮ್ಮ ನಿನ್ನ ನೀಲೆ. ಒಂದೇ ನಿಮಿಷ ಬರ್ತೀನಿ, ಎಕ್ಸ್ಕ್ಯೂಸ್ ಮೀ. ಅಯ್ಯೋ, ಒಂದು ಹುಡುಗಿ ಸಿಗ್ಲಿಲ್ಲ ಅಂತ ಒದ್ದಾಡ್ತಾ ಇದ್ದೆ, ಈಗ 2 ಹುಡುಗಿ ಬಂದ್ಬಿಟ್ಟಿದ್ಯಲ್ಲ, ಏನಪ್ಪ ಮಾಡ್ಲಿ? ಸರಿ, ಒಂದ್ ಕೆಲಸ ಮಾಡ್ತೀನಿ. ಮೊದಲು ಬಂದವ್ರಿಗೆ ಆದ್ಯತೆ ಕೊಡ್ಬೇಕು. ನಾನು ಸುಂದರಿನೇ ಮದುವೆ ಆಗ್ತೀನಿ. ನೋಡಿ, ದೀಪ್ರ ತರ ಶರ್ಟ್ ಹಾಕೊಂಡಿರೋ ಮೇಡಮ್, ನಾನು ನನ್ನ ಮನಸ್ಸನ್ನ ಆಗ್ಲೇ ಯಾರಿಗೋ ಧಾರೆ ಎರೆದು ಆಗೋಗಿದೆ. ನಿಮ್ನ ನಾನು ಆ ದೃಷ್ಟಿಯಿಂದ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನಿಂದಲ್ಲ, ಈ ಕ್ಷಣದಿಂದ ನೀವು ನನ್ನ ತಂಗಿ.
ಏನ್ ಜಾಜಿ ಅವ್ರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ರಾ? ಊರಿಗೆ ಹೋಗ್ತಾ ಇದ್ದೀರಾ? ಡೋಂಟ್ ಟಾಕ್ ರಬಿಶ್. ಊರ್ಗ್ ಹೋಗ್ತಾ ಇರೋದು ನಾನಲ್ಲ, ಸುಂದ್ರಿ. ದೇವಿ ಜಗನ್ಮಾತೆ ಯಾಕೆ ಇಷ್ಟು ಬೇಗ ಅವ್ರು ಊರಿಗೆ ಹೋಗ್ತಿದ್ದಾರೆ? ಎಕ್ಸಾಮ್ ಮುಗಿತು ಊರ್ಗ್ ಹೋಗ್ತಾ ಇದ್ದಾಳೆ. ಪದ್ದು, ನಿನ್ನ ಮನಸ್ಸಲ್ಲಿರೋ ವಿಷಯ ನಾನು ಇನ್ನೂ ಹೇಳಿಲ್ಲ ಅಂತಂದ್ರೆ ಮಾನಸ ಸರೋವರ ಚಿತ್ರದಲ್ಲಿ ನಾಯಕ ನಟನಿಗೆ ಕೊನೆಗೆ ಏನಾಗುತ್ತೆ? ಹುಚ್ಚಿಡಿಯತ್ತೆ. ಜಗನ್ಮಾತೆ ಪದ್ದು, ನಿನ್ನಿಂದ ತುಂಬಾ ಸಹಾಯ ಆಯ್ತು. ಥ್ಯಾಂಕ್ ಯು. ಜಾಜಿ ಅವ್ರೆ ಈ ಕಡೆ ಬನ್ರಿ. ಏನ್ರಿ ಸುಂದ್ರಿ ಅವ್ರೆ ಬರೀ ಥ್ಯಾಂಕ್ಸ್ ಅಲ್ಲಿ ಮುಗಿಸ್ತಾ ಇದ್ರಲ್ಲ. ನೀವು ದೇವಿ ಜಗನ್ಮಾತಲ್ಲಿ ನಂಬ್ತೀರ ಅಂತ ನಾನು ಅವ್ರ ಹತ್ರ ಹೋಗಿದ್ದೆ. ಅವ್ರು ನನ್ಗೆ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನಿನಗೆ ಸುಂದ್ರಿ ಅನ್ನೋ ಒಂದು ಹುಡುಗಿ ಸಿಗ್ತಾಳೆ, ನೀನ್ ಅವಳಿಗೆ ಚೆನ್ನಾಗಿ ಸೇವೆ ಮಾಡಿದ್ರೆ ಅವಳು ನಿನ್ನವಳು ಆಗ್ತಾಳೆ ಅಂತ ಹೇಳಿದ್ರು. ನಿಮ್ಗೂ ಹಾಗೆ ಹೇಳಿದ್ರಂತೆ. ಹೌದಾ? ನಂಗ್ ಹಾಗೆ ಹೇಳಲೇ ಇಲ್ಲ. ಇನ್ನು ಏನೇನ್ ಹೇಳಿದ್ರು? ಅದು ನೀನ್ ಸುಂದ್ರಿ ಕನ್ಸ್ ಕಾಣ್ತಾ ಮೇಲ್ ನೋಡ್ತಿದ್ದೆ. ಮೇಲ್ ಕಾಣ್ತಿರೋದು ಸುಂದ್ರಿ ಅಲ್ಲ ಸೀಲಿಂಗ್ ಫ್ಯಾನ್ ಅಂತ ಹೇಳಿ ಒಂದ್ ನಿಂಬೆ ಹಣ್ಣನ್ನ ಮಂತಸ್ಕೊಟ್ಟಿರ್ಬೇಕಲ್ಲ. ಹೌದು, ಎಲ್ಲ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ಇನ್ನೂ ಹೇಳ್ತೀನಿ ಕೇಳು. ಆ ನಿಂಬೆ ಹಣ್ಣಲ್ಲಿ ಎಫ್ ಅಂತ ಬರ್ದಿದೆ ನೋಡು. ಬಿಟ್ಲಾ? ಎಫ್ ಅಂದ್ರೇನಾ? ಎಫ್ ಅಂದ್ರೆ ಫೀಮೇಲ್ ಅಂತ ಕಣೋ. ಎಫ್ ಅಂದ್ರೆ ಫೀಮೇಲ್ ಅಂತಲ್ಲ, ಫೂಲ್ ಅಂತ. ಆ ಜಗನ್ಮಾತೆ ಬೇರೆ ಯಾರು ಅಲ್ಲ, ನಾನೇ. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ ನೀವು? ನಾವಿಬ್ರು ಫ್ರೆಂಡ್ಸು. ನೀನ್ ನಂಗ್ ಸಖತ್ ಕಾಟ ಕೊಡ್ತಿದ್ಯಲ್ಲ, ನಿಂಗ್ ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ನಾವಿಬ್ರು ಆಡಿದ ನಾಟಕದಲ್ಲಿ ನಿನ್ ಫೂಲ್ ಆದೆ. ನೀನೇ ಮಾನಸ ಸರೋವರ ಪಾರ್ಟ್ 2